ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಅರಣ್ಯ ಸಚಿವರು ಈ ಸುದ್ದಿಯನ್ನು ನೋಡಲೇಬೇಕು. ಆ ದಟ್ಟ ಅಡವಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಾವು ನೋಡಬೇಕು. ಯಾವ ಅರಣ್ಯ ಅದು ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ, ಕಾಡಿನಲ್ಲಿ ಆಡಿದ್ದೇ ಆಟವಾಗಿದೆ. ಅರಣ್ಯದೊಳಗೆ ಜೂಜಾಟ ಜೋರಾಗಿ ಸೌಂಡ್ ಮಾಡ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳ ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ. ದಟ್ಟ ಕಾಡಿನೊಳಗೆ ಹೆಡ್ ಬುಷ್ ಆಟ, ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ. ದಟ್ಟ ಕಾಡು, ಸುತ್ತಲೂ ಮರಗಿಡಗಳು. ಆದರೆ ಇಂಥ ಅರಣ್ಯ ಪ್ರದೇಶ ಅಕ್ರಮ ದಂಧೆಗಳ ಅಡ್ಡವಾಗಿದೆ. ಭದ್ರಾವತಿಯ ಹೊರವಲಯದಲ್ಲಿರುವ ಕೂಡ್ಲಿಗೆರೆ ಬಳಿ ಇರುವ ಕಾಡಿನಲ್ಲಿ ರಾಜಾರಾಣಿ ಇಸ್ಪಿಟ್ ಆಟದಲ್ಲಿ ಲಕ್ಷ ಲಕ್ಷ ಹಣ ಸದ್ದು ಮಾಡುತ್ತೆ. ಇನ್ನು ಅರಣ್ಯದೊಳಗೆ ಜೂಜಾಟ ಆಡಲು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನ ಬರ್ತಾರೆ. ಆದ್ರೆ ಇಷ್ಟೆಲ್ಲ ನಡೀತಿದ್ದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮಾತ್ರ ಈ ಕಡೆ ಗಮನ ಕೊಡ್ತಿಲ್ವಂತೆ. ಭದ್ರಾವತಿಯಲ್ಲಿ ಇಸ್ಪಿಟ್ ದಂಧೆ, ಮರಳು ಮಾಫಿಯಾ, ಹೆಡ್ ಬುಷ್ ಹೀಗೆ ಅಕ್ರಮ ದಂಧೆಗಳು ನಡೆಯುತ್ತಲಿವೆ. ಇಷ್ಟೆಲ್ಲ ನಡೆದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿದ್ಯಾ ಅಥವಾ ಇನ್ನಾದ್ರೂ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಅರಣ್ಯ ಸಚಿವರು ಈ ಸುದ್ದಿಯನ್ನು ನೋಡಲೇಬೇಕು. ಆ ದಟ್ಟ ಅಡವಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಾವು ನೋಡಬೇಕು. ಯಾವ ಅರಣ್ಯ ಅದು ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ, ಕಾಡಿನಲ್ಲಿ ಆಡಿದ್ದೇ ಆಟವಾಗಿದೆ. ಅರಣ್ಯದೊಳಗೆ ಜೂಜಾಟ ಜೋರಾಗಿ ಸೌಂಡ್ ಮಾಡ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳ ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ. ದಟ್ಟ ಕಾಡಿನೊಳಗೆ ಹೆಡ್ ಬುಷ್ ಆಟ, ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ. ದಟ್ಟ ಕಾಡು, ಸುತ್ತಲೂ ಮರಗಿಡಗಳು. ಆದರೆ ಇಂಥ ಅರಣ್ಯ ಪ್ರದೇಶ ಅಕ್ರಮ ದಂಧೆಗಳ ಅಡ್ಡವಾಗಿದೆ. ಭದ್ರಾವತಿಯ ಹೊರವಲಯದಲ್ಲಿರುವ ಕೂಡ್ಲಿಗೆರೆ ಬಳಿ ಇರುವ ಕಾಡಿನಲ್ಲಿ ರಾಜಾರಾಣಿ ಇಸ್ಪಿಟ್ ಆಟದಲ್ಲಿ ಲಕ್ಷ ಲಕ್ಷ ಹಣ ಸದ್ದು ಮಾಡುತ್ತೆ. ಇನ್ನು ಅರಣ್ಯದೊಳಗೆ ಜೂಜಾಟ ಆಡಲು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನ ಬರ್ತಾರೆ. ಆದ್ರೆ ಇಷ್ಟೆಲ್ಲ ನಡೀತಿದ್ದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮಾತ್ರ ಈ ಕಡೆ ಗಮನ ಕೊಡ್ತಿಲ್ವಂತೆ. ಭದ್ರಾವತಿಯಲ್ಲಿ ಇಸ್ಪಿಟ್ ದಂಧೆ, ಮರಳು ಮಾಫಿಯಾ, ಹೆಡ್ ಬುಷ್ ಹೀಗೆ ಅಕ್ರಮ ದಂಧೆಗಳು ನಡೆಯುತ್ತಲಿವೆ. ಇಷ್ಟೆಲ್ಲ ನಡೆದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿದ್ಯಾ ಅಥವಾ ಇನ್ನಾದ್ರೂ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಅರಣ್ಯ ಸಚಿವರು ಈ ಸುದ್ದಿಯನ್ನು ನೋಡಲೇಬೇಕು. ಆ ದಟ್ಟ ಅಡವಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಾವು ನೋಡಬೇಕು. ಯಾವ ಅರಣ್ಯ ಅದು ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ, ಕಾಡಿನಲ್ಲಿ ಆಡಿದ್ದೇ ಆಟವಾಗಿದೆ. ಅರಣ್ಯದೊಳಗೆ ಜೂಜಾಟ ಜೋರಾಗಿ ಸೌಂಡ್ ಮಾಡ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳ ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ. ದಟ್ಟ ಕಾಡಿನೊಳಗೆ ಹೆಡ್ ಬುಷ್ ಆಟ,
ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ. ದಟ್ಟ ಕಾಡು, ಸುತ್ತಲೂ ಮರಗಿಡಗಳು. ಆದರೆ ಇಂಥ ಅರಣ್ಯ ಪ್ರದೇಶ ಅಕ್ರಮ ದಂಧೆಗಳ ಅಡ್ಡವಾಗಿದೆ. ಭದ್ರಾವತಿಯ ಹೊರವಲಯದಲ್ಲಿರುವ ಕೂಡ್ಲಿಗೆರೆ ಬಳಿ ಇರುವ ಕಾಡಿನಲ್ಲಿ ರಾಜಾರಾಣಿ ಇಸ್ಪಿಟ್ ಆಟದಲ್ಲಿ ಲಕ್ಷ ಲಕ್ಷ ಹಣ ಸದ್ದು ಮಾಡುತ್ತೆ. ಇನ್ನು ಅರಣ್ಯದೊಳಗೆ ಜೂಜಾಟ ಆಡಲು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನ ಬರ್ತಾರೆ. ಆದ್ರೆ ಇಷ್ಟೆಲ್ಲ ನಡೀತಿದ್ದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮಾತ್ರ ಈ ಕಡೆ ಗಮನ ಕೊಡ್ತಿಲ್ವಂತೆ. ಭದ್ರಾವತಿಯಲ್ಲಿ ಇಸ್ಪಿಟ್ ದಂಧೆ, ಮರಳು ಮಾಫಿಯಾ, ಹೆಡ್ ಬುಷ್ ಹೀಗೆ ಅಕ್ರಮ ದಂಧೆಗಳು ನಡೆಯುತ್ತಲಿವೆ. ಇಷ್ಟೆಲ್ಲ ನಡೆದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿದ್ಯಾ ಅಥವಾ ಇನ್ನಾದರೂ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಅರಣ್ಯ ಸಚಿವರು ಈ ಸುದ್ದಿಯನ್ನು ನೋಡಲೇಬೇಕು. ಆ ದಟ್ಟ ಅಡವಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಾವು ನೋಡಬೇಕು. ಯಾವ ಅರಣ್ಯ ಅದು ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ, ಕಾಡಿನಲ್ಲಿ ಆಡಿದ್ದೇ ಆಟವಾಗಿದೆ. ಅರಣ್ಯದೊಳಗೆ ಜೂಜಾಟ ಜೋರಾಗಿ ಸೌಂಡ್ ಮಾಡ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಅಕ್ರಮ ದಂಧೆಗಳ ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ. ದಟ್ಟ ಕಾಡಿನೊಳಗೆ ಹೆಡ್ ಬುಷ್ ಆಟ, ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ. ದಟ್ಟ ಕಾಡು, ಸುತ್ತಲೂ ಮರಗಿಡಗಳು. ಆದರೆ ಇಂಥ ಅರಣ್ಯ ಪ್ರದೇಶ ಅಕ್ರಮ ದಂಧೆಗಳ ಅಡ್ಡವಾಗಿದೆ. ಭದ್ರಾವತಿಯ ಹೊರವಲಯದಲ್ಲಿರುವ ಕೂಡ್ಲಿಗೆರೆ ಬಳಿ ಇರುವ ಕಾಡಿನಲ್ಲಿ ರಾಜಾರಾಣಿ ಇಸ್ಪಿಟ್ ಆಟದಲ್ಲಿ ಲಕ್ಷ ಲಕ್ಷ ಹಣ ಸದ್ದು ಮಾಡುತ್ತೆ. ಇನ್ನು ಅರಣ್ಯದೊಳಗೆ ಜೂಜಾಟ ಆಡಲು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನ ಬರ್ತಾರೆ. ಆದ್ರೆ ಇಷ್ಟೆಲ್ಲ ನಡೀತಿದ್ದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮಾತ್ರ ಈ ಕಡೆ ಗಮನ ಕೊಡ್ತಿಲ್ವಂತೆ. ಭದ್ರಾವತಿಯಲ್ಲಿ ಇಸ್ಪಿಟ್ ದಂಧೆ, ಮರಳು ಮಾಫಿಯಾ, ಹೆಡ್ ಬುಷ್ ಹೀಗೆ ಅಕ್ರಮ ದಂಧೆಗಳು ನಡೆಯುತ್ತಲಿವೆ. ಇಷ್ಟೆಲ್ಲ ನಡೆದರೂ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿದ್ಯಾ ಅಥವಾ ಇನ್ನಾದರೂ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಅರಣ್ಯ ಸಚಿವರು ಈ ಸುದ್ದಿಯನ್ನು ನೋಡಲೇಬೇಕು. ಆ ದಟ್ಟ ಅಡವಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಾವು ನೋಡಬೇಕು. ಯಾವ ಅರಣ್ಯ ಅದು ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ, ಕಾಡಿನಲ್ಲಿ ಆಡಿದ್ದೇ ಆಟವಾಗಿದೆ. ಅರಣ್ಯದೊಳಗೆ ಜೂಜಾಟ ಜೋರಾಗಿ ಸೌಂಡ್ ಮಾಡ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾ